ಸ್ನೇಹಿತರೆ SSLC ಕಲಿರ್ತಕ್ಕಂತ CHSR ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಥವಾ ಒಂದು ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ನೋಡದಲ್ಲಿ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು SSLC ಕಲಿರ್ತಕ್ಕಂತ ಒಂದು CHSR ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವಂತ ಕೂಡ ಸೆಪರೇಟ್ ಆಗಿ ಬೇರೆ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ. ಇನ್ನು ಇಲ್ಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಬೇಗನೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಇಲ್ಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 7/5/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇದ್ರ ಬಗ್ಗೆ ನಾನು ಸೆಪರೇಟ್ ಆಗಿ ನೋಟಿಫಿಕೇಶನ್ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ನೋಡದಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನಿಮಗೆ ಇನ್ನಷ್ಟು ಇವರಿಗೆ ತಿಳಿಸಿಕೊಡ್ತೀನಿ. ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಎಷ್ಟು ಎಕ್ಸಾಮ್ಗಳಿವೆ, ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ತಾ ಹೋಗೋಣ. ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಡಿದ್ರೆ ಕೆಳಗಡೆ ಇಲ್ಲಿ ಇನ್ನು ಈ ಒಂದು CHSR ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗುತ್ತೆ. ಈ ಒಂದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಈಗ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕ್ಸಾಮ್ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಾಗಿ ಟೈರ್ 2 ಅಂತ ಕೊಡಿದ್ರೆ ಅಂದ್ರೆ 2 ಎಕ್ಸಾಮ್ ಇರುತ್ತೆ. 2 ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಟೈರ್ ಫಸ್ಟ್ ಅಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಮತ್ತೆ ಟೈರ್ 2 ಅಲ್ಲಿ ಯಾವ ರೀತಿ ಎಕ್ಸಾಮ್ಗಳು ಇರ್ತಾವ ಅಂತ ನೋಡ್ತಾ ಹೋಗೋಣ. ಈಗ ಇಲ್ಲಿ ಮೊದಲಾಗಿ ಟೈರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತಂದ್ರೆ ಇಲ್ಲಿ ಮೊದಲಾಗಿ ನೋಡ್ಕೊಬಹುದು. ಇಲ್ಲಿ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವ. 200 ಮಾರ್ಕ್ಸ್ಗೆ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕು. ಇದು ಮೊದಲಾಗಿ. ಇನ್ನೊಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 60 ನಿಮಿಷ ಅಂದ್ರೆ 1 ಗಂಟೆ ನಿಮಗೆ ಇಲ್ಲಿ ಕಾಲಾವಕಾಶ ಇರುತ್ತೆ ಒಂದು ಎಕ್ಸಾಮ್ ಅನ್ನ ಬರೆಯುವುದಕ್ಕೆ. ಇನ್ನ ಕ್ವಶನ್ಸ್ ಯಾವ ರೀತಿ ಇರ್ತಾವ ಅಂದ್ರೆ ಅಬ್ಜೆಕ್ಟಿವ್ ಇರುತ್ತೆ, ಡೈರೆಕ್ಟ್ ಆಗಿ ಟಿಕ್ ಮಾಡ್ತಾ ಹೋಗ್ಬೋದು. ಇನ್ನ ನೀವೇನಾದ್ರೂ ಫಿಸಿಕಲಿ ಲಿಮಿಟೇಷನ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಾಗಿದ್ರೆ ನಿಮಗೆ ಇಲ್ಲಿ 80 ನಿಮಿಷ ಒಂದು ಎಕ್ಸಾಮಿನೇಷನ್ ಟೈಮಿಂಗ್ ಕೂಡ ಸಿಗುತ್ತೆ ಒಂದು ಎಕ್ಸಾಮ್ ಅನ್ನ ಬರೆಯುವುದಕ್ಕೆ. ಇನ್ನ ಇದಾದ್ಮೇಲೆ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಈ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಕನ್ನಡದಲ್ಲೂ ಕೂಡ ಬರೀಬಹುದು, ಇಂಗ್ಲಿಷ್ ಅಲ್ಲೂ ಕೂಡ ಬರೀಬಹುದು, ಹಿಂದಿಯಲ್ಲೂ ಕೂಡ ಬರೀಬಹುದು. ಮುಖ್ಯವಾಗಿ ನೀವು ಅರ್ಜಿನ ಸಲ್ಲಿಸುವಾಗ ಯಾವ ಒಂದು ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡಿರ್ತಾರಲ್ಲ ಆ ಒಂದು ಭಾಷೆಯಲ್ಲಿ ನೀವು ಒಂದು ಎಕ್ಸಾಮ್ ಅನ್ನ ಬರೀಬಹುದು. ಆದಷ್ಟು ಕರ್ನಾಟಕದವರು ಕನ್ನಡ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೊಂಡು ಕನ್ನಡದಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಇನ್ನ ಇಲ್ಲಿ ಪಾಠಗಳನ್ನ ಕೊಡಿದ್ರೆ ಟೋಟಲ್ ಆಗಿ ಇಲ್ಲಿ 4 ಪಾಠಗಳನ್ನ ಕೊಡಿದ್ರೆ ಇಲ್ಲಿ ಫಸ್ಟ್ ಪಾಠ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತ ಕ್ವಶನ್ಸ್ ಬರ್ತಾವ. 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕು. ಇನ್ನ ಜನರಲ್ ಇಂಟೆಲಿಜೆನ್ಸ್ ಕೊಡಿದ್ರೆ ಇಲ್ಲಿ ಕೂಡ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕು. ಇನ್ನ ಮೂರನೇದಾಗಿ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂತ ಕೊಡಿದ್ರೆ ಇಲ್ಲಿ ಕೂಡ 25 ಕ್ವಶನ್ಸ್ 50 ಮಾರ್ಕ್ಸ್. ಇನ್ನ ನಾಲ್ಕನೇದಾಗಿ ಜನರಲ್ ಅವೇರ್ನೆಸ್ ಅಂದ್ರೆ ಜಿಕೆ ಗೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ 50 ಮಾರ್ಕ್ಸ್. ಈ ರೀತಿಯಾಗಿ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನೊಂದು ಎಕ್ಸಾಮ್ ಯಾವಾಗ ಇರುತ್ತೆ ಅಂದ್ರೆ ಟೈರ್ ಫಸ್ಟ್ ಜೂನ್ ಅಥವಾ ಜುಲೈ ಮಂತ್ ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ ಅಂತ ಅವರು ಈಗಾಗಲೇ ಒಂದು ಮಂತ್ ಕೂಡ ಅನೌನ್ಸ್ ಮಾಡಿದ್ರೆ ಒಂದು ನೋಟಿಫಿಕೇಶನ್ ಅಲ್ಲಿ. ಇದಕ್ಕೂ ಮುಂಚೆ ನಾನು ನಮ್ಮ ಟೆಲಿಗ್ರಾಮ್ ಅಲ್ಲೂ ಕೂಡ ಹಾಕಿದ್ದೆ ಒಂದು ನೋಟಿಸ್ ಅನ್ನ. ಅವು ಯಾರೆಲ್ಲ ನೀವು ಅಪ್ಲೈ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮಿನೇಷನ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು CHSR ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಒಂದು ಎಕ್ಸಾಮಿನೇಷನ್ ಮಂತ್ ಬಂದ್ಬಿಟ್ಟು ಜೂನ್ ಅಥವಾ ಜುಲೈ ಮಂತ್ ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ. ಇದು ಟೈರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ನಲ್ಲಿ ಕೊಡಿದ್ರೆ ಯಾರೆಲ್ಲ ಇನ್ನೂ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇನ್ನ ಟೈರ್ ಫಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇನ್ನ ಟೈರ್ 2 ಅಲ್ಲಿ ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಟೈರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರ್ತಂದ್ರೆ ನಿಮ್ದು ಏನಾದ್ರೂ ಒಂದು ತಪ್ಪದಲ್ಲಿ 0.50 ಮಾರ್ಕ್ಸ್ ಕಟ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ ನಿಮ್ದು 2 ತಪ್ಪದಲ್ಲಿ ಒಂದು ಸರಿ ಇರ್ತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಅಂದ್ರೆ ಒಂದು ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 1/2 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇದು ಟೈರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಸಿಸ್ಟಮ್ ಹೈಟ್ನವರು ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ಅರ್ಜಿನ ಸಲ್ಲಿಸೋರು ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಸಿಲೆಬಸ್ ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಪ್ರಿಪೇರ್ ಆಗಬೇಕು. ಇನ್ನು ಟೈರ್ ಫಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎರಡನೇ ಹಂತದಲ್ಲಿ ಟೈರ್ 2 ಅಲ್ಲಿ ಕೂಡ ಎಕ್ಸಾಮ್ ಇರುತ್ತೆ. ಇದು ಟೈರ್ 2 ಅಲ್ಲಿ ಹಲವಾರು ಹಂತಗಳನ್ನ ಕೊಡಿದ್ರೆ ಯಾವ ಒಂದು ಹಂತಗಳನ್ನ ಕೊಡಿದ್ರೆ ಯಾವ ರೀತಿ ಟೆಸ್ಟ್ ಗಳು ಇರ್ತಾವ ಅಂತ ನೋಡ್ತೋಣ. ಇದೆಲ್ಲವೂ ಕೂಡ ಟೈರ್ 2 ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ನೀವು ಇಲ್ಲಿ. ಇದರಲ್ಲಿ ಅವರು ಮತ್ತೆ 3 ಹಂತಗಳನ್ನ ಮಾಡಿದ್ರೆ ಯಾವ ಹಂತಗಳಿವೆ ಅಂತ ನೋಡ್ತೋಣ. ಇಲ್ಲಿ ಒಂದು ಸೆಕ್ಷನ್ ನ ಆಧಾರದ ಮೇಲೆ ಅವರು ಸೆಪರೇಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಸೆಕ್ಷನ್ ಅಲ್ಲಿ 2 ಮಾಡ್ಯೂಲ್ ಗಳನ್ನ ಮಾಡಿದ್ರೆ ಜೊತೆಗೆ ಇಲ್ಲಿ ಸಬ್ಜೆಕ್ಟ್ ಅನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ನೇದಾಗಿ ಸೆಕ್ಷನ್ ಫಸ್ಟ್ ಅಲ್ಲಿ ಯಾವ ಒಂದು ಸಬ್ಜೆಕ್ಟ್ ಗಳು ಇವೆ ಅಂತ ನೋಡ್ತೋಣ. ಇಲ್ಲಿ ಮಾಡ್ಯೂಲ್ ಫಸ್ಟ್ ಮತ್ತೆ ಮಾಡ್ಯೂಲ್ ಸೆಕೆಂಡ್ ಅಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿ ಇದೆ, ಮತ್ತೆ ಇಲ್ಲಿ ರೀಸನಿಂಗ್ ಅಂತ ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 30 ಕ್ವಶನ್ಸ್ ಇರ್ತಾವ. ಇನ್ನಲ್ಲಿ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ 30 ಕ್ವಶನ್ಸ್. ಟೋಟಲ್ ಆಗಿ ಇಲ್ಲಿ 60 ಕ್ವಶನ್ಸ್ ಇರ್ತಾವ. ಇಲ್ಲಿ ನೋಡ್ಕೋದು ನೀವು ಕರೆಕ್ಟ್ ಆಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೋಬಹುದು ಕರೆಕ್ಟ್ ಆಗಿ ನೀವು ಇಲ್ಲಿ ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಟೋಟಲ್ ಆಗಿ 60 ಕ್ವಶನ್ಸ್ ಇರ್ತಾವ. ಅಂದ್ರೆ ಇಲ್ಲಿ 180 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬೇಕು. 60 × 3 ಅಂತ ಮಾಡಿದ್ರೆ ಅಂದ್ರೆ ಇಲ್ಲಿ ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಟೋಟಲ್ ಆಗಿ 180 ಮಾರ್ಕ್ಸ್ ಗೆ ನೀವು ಸೆಕ್ಷನ್ ಫಸ್ಟ್ ಅಲ್ಲಿ ಒಂದು ಎಕ್ಸಾಮ್ ಅನ್ನ ಬರ್ಕೋಬೇಕು. ಈ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು
1 ಗಂಟೆ ನಿಮಗೆ ಇಲ್ಲಿ ಕಾಲಾವಕಾಶ ಕೂಡ ಇರತಕ್ಕಂಥದ್ದು. ಇದು ಫಾರ್ ಈಚ್ ಸೆಕ್ಷನ್ ಅಂತ ಕೊಡಿದ್ರೆ ಅಂದ್ರೆ ಪ್ರತಿಯೊಂದು ಸೆಕ್ಷನ್ ಕೂಡ ಇಲ್ಲಿ 1 ಅವರ್ ನಿಮಗೆ ಟೈಮಿಂಗ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಸೆಕ್ಷನ್ ಫಸ್ಟ್ ಅಲ್ಲಿ ಯಾವ ರೀತಿ ಒಂದು ಸಿಲೆಬಸ್ ಇದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನ ಸೆಕ್ಷನ್ 2 ಗೆ ಹೋಗೋಣ. ಇಲ್ಲಿ ಯಾವ ರೀತಿ ಒಂದು ಸಬ್ಜೆಕ್ಟ್ ಗಳನ್ನ ಕೊಟ್ಟಾರ ಅಂದ್ರೆ ಅವರು ಇಲ್ಲಿ ಇಂಗ್ಲಿಷ್ ಕೊಟ್ಟಿದ್ದಾರೆ, ನಂತರ ಇಲ್ಲಿ ಜನರಲ್ ಅವೇರ್ನೆಸ್ ಅನ್ನ ಕೊಡಿದ್ರೆ ಇಲ್ಲಿ ಸಪರೇಟ್ ಆಗಿ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಅಂದ್ರೆ ಟೈರ್ ಫಸ್ಟ್ ಅಲ್ಲಿ ಇರ್ತಲ್ಲ ಎಕ್ಸಾಮ್, ಅದನ್ನಲ್ಲಿ ಡಿವೈಡ್ ಮಾಡಿ ಅವರು ಮತ್ತೆ ವಾಪಸ್ಸಾಗಿ 2 ಭಾಗಗಳನ್ನ ಮಾಡಿದ್ರೆ ಸೆಕ್ಷನ್ ಫಸ್ಟ್ ಸೆಕ್ಷನ್ ಸೆಕೆಂಡ್ ಅಂತ ಇಲ್ಲಿ 2 ಭಾಗಗಳನ್ನ ಮಾಡಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಸೆಕ್ಷನ್ ಫಸ್ಟ್ ಅಲ್ಲಿ ಮ್ಯಾಥಮೆಟಿಕಾ ಮತ್ತೆ ರೀಸನಿಂಗ್ ಅನ್ನ ಕೊಟ್ಟಿದ್ರು. ಅಲ್ಲಿ ಟೋಟಲ್ ಆಗಿ 60 ಕ್ವಶನ್ಸ್ ಇದ್ದು 180 ಮಾರ್ಕ್ಸ್ ಗೆ ಎಕ್ಸಾಮ್ ಅನ್ನ ಬರಬೇಕಾಗಿತ್ತು. ಇನ್ನು ಸೆಕ್ಷನ್ 2 ಅಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ 40 ಕ್ವಶನ್ಸ್ ಬರ್ತಾವ. ಇನ್ನ ಜನರಲ್ ಅವೇರ್ನೆಸ್ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಬರ್ತಾವ. ಟೋಟಲ್ ಆಗಿ ಇಲ್ಲಿ ಕೂಡ 60 ಕ್ವಶನ್ಸ್ ಆಯ್ತು. ಇನ್ನ ಇಲ್ಲಿ ಕೂಡ ನೀವು 180 ಮಾರ್ಕ್ಸ್ ಗೆ ಈ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಕೂಡ ಅವರು 60 into 3 ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅಂತ ನೀವು ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು ಇದಕ್ಕೂ ಮುಂಚೆ ನಿಮಗೆ ಮೇಲ್ಗಡೆ ಹೇಳಿದೆ, ಇಲ್ಲಿ ಪ್ರತಿಯೊಂದು ಸೆಕ್ಷನ್ ಗೆ ಸಂಬಂಧಪಟ್ಟಂತೆ 1 ಗಂಟೆ ನಿಮಗೆ ಇಲ್ಲಿ ಟೈಮಿಂಗ್ ಇರುತ್ತೆ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ. ಇನ್ನ ಫಿಸಿಕಲಿ ಲಿಮಿಟೇಷನ್ ಇರತಕ್ಕಂತ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಇನ್ನೂ 20 ನಿಮಿಷ ಎಕ್ಸ್ಟ್ರಾ ಟೈಮಿಂಗ್ ಕೂಡ ಸಿಗುತ್ತೆ. ಇದಕ್ಕೂ ಮುಂಚೆ ಕೂಡ ನಾನು ಅಪ್ಲೈ ಮಾಡುವಾಗ ಹೇಳಿದ್ದೆ, ಒಂದು ಸರ್ಟಿಫಿಕೇಟ್ ನೀವು ಎಕ್ಸಾಮ್ ಗೆ ತಗೊಂಡ್ ಹೋದ್ರೆ ಆ ಒಂದು ಸರ್ಟಿಫಿಕೇಟ್ ನ ಆಧಾರದ ನಿಮಗೆ ಇಲ್ಲಿ ಎಕ್ಸಾಮ್ ಅಲ್ಲಿ 20 ನಿಮಿಷ ನಿಮಗೆ ಇಲ್ಲಿ ಜಾಸ್ತಿ ಸಿಗುತ್ತೆ. ಇನ್ನ ನಾರ್ಮಲ್ ಆಗಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ 1 ಗಂಟೆ ಮಾತ್ರ ನಿಮಗೆ ಇಲ್ಲಿ ಟೈಮಿಂಗ್ ಸಿಗತಕ್ಕಂಥದ್ದು. ಇದು ಸೆಕ್ಷನ್ 2 ಅಲ್ಲಿ ಈ ರೀತಿ ಸಿಲೆಬಸ್ ಅನ್ನ ಕೊಡಿದ್ರೆ ಇಲ್ಲಿ ಕೂಡ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇನ್ನ ಸೆಕ್ಷನ್ 3 ಗೆ ಹೋಗೋಣ. ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಇನ್ನ ಸೆಕ್ಷನ್ 3 ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಅವರು ಕ್ವಶನ್ಸ್ ಗಳನ್ನ ತೆಗೆಯುವಂತದ್ದು. ಇಲ್ಲಿ ಟೋಟಲ್ ಆಗಿ 15 ಕ್ವಶನ್ಸ್ ಇರ್ತಾವ. ಇಲ್ಲಿ ಕೂಡ ಅವರು ಇಂಟು 3 ಮಾಡಿದ್ರೆ 15 into 3 ಅಂದ್ರೆ 45 ಮಾರ್ಕ್ಸ್ ಗೆ ಈ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಕೂಡ ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅಂತ ನೀವು ಈ ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ನ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇದು ಸೆಕ್ಷನ್ 3 ಅಲ್ಲಿ ಮತ್ತೆ ಸೆಕ್ಷನ್ 2 ಅಲ್ಲಿ ಮತ್ತೆ ಸೆಕ್ಷನ್ ಫಸ್ಟ್ ಅಲ್ಲಿ ಯಾವ ರೀತಿ ಒಂದು ಸಬ್ಜೆಕ್ಟ್ ಗಳು ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಕೂಡ ಸೆಕ್ಷನ್ 3 ಅಂತ ಕೊಡಿದ್ರೆ ಇಲ್ಲಿ ಮತ್ತೆ ಅವರು ಸಪರೇಟ್ ಆಗಿ 2 ಭಾಗಗಳನ್ನ ಮಾಡಿದ್ರೆ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ ಇಲ್ಲಿ 2 ಭಾಗಗಳನ್ನ ಮಾಡಿದ್ರೆ ಇಲ್ಲಿ ನೋಡ್ಕೊಬೋದು ನೀವು. ಇಲ್ಲಿ ಯಾವ ರೀತಿ ಭಾಗಗಳನ್ನ ಮಾಡಿ ಇಲ್ಲಿ ಏನಿದೆ ಅಂತಂದ್ರೆ ಟೆಸ್ಟ್ ಬಂದ್ಬಿಟ್ಟು ನೋಡ್ತಾ ಹೋಗೋಣ. ಇಲ್ಲಿ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಮಾಡಲ್ ಅಂತ ಕೊಡಿದ್ರೆ ಇಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ನೀವು ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಸ್ಕಿಲ್ ಟೆಸ್ಟ್ ಯಾವ ರೀತಿ ಮಾಡ್ಬೇಕಂತ ಅವರು ಮುಂದೆ ಇವರಿಗೆ ಕೊಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪಾರ್ಟ್ ಎ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಸ್ಕಿಲ್ ಟೆಸ್ಟ್ ಫಾರ್ DEOS ಅಂತ ಕೊಡಿದ್ರೆ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ಇನ್ನು ಡಿಪಾರ್ಟ್ಮೆಂಟ್ ಅಥವಾ ಮಿನಿಸ್ಟ್ರಿ ಮೆನ್ಷನ್ ಅಂತ ಕೊಡಿದ್ರೆ ಅಂದ್ರೆ ಇದಕ್ಕೂ ಮುಂಚೆ ಅವರು ಮೇಲ್ಗಡೆ ಇದಕ್ಕೂ ಮುಂಚೆ ನೋಟಿಫಿಕೇಶನ್ ನಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಒಂದು ಡಿಪಾರ್ಟ್ಮೆಂಟ್ ನ ಆಧಾರದ ಮೇಲೆ ನೀವೇನಾದ್ರೂ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಒಂದು 2 ಡಿಪಾರ್ಟ್ಮೆಂಟ್ ಗಳಿವೆ. ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಮಾಡಿರ್ತೀರಿ ಆ ಒಂದು ಡಿಪಾರ್ಟ್ಮೆಂಟ್ ಆಧಾರದ ಮೇಲೆ ಇಲ್ಲಿ ಸ್ಕಿಲ್ ಟೆಸ್ಟ್ ಕೂಡ ಇರತಕ್ಕಂಥದ್ದು. ಇಲ್ಲಿ ಸ್ಕಿಲ್ ಟೆಸ್ಟ್ ಟೈಮಿಂಗ್ ಕೂಡ ಕೊಡಿದ್ರೆ 15 ನಿಮಿಷದಲ್ಲಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇದು ಪಾರ್ಟ್ ಎ ಅಲ್ಲಿ ಈ ರೀತಿಯಾದಂತಹ ಒಂದು ಸ್ಕಿಲ್ ಟೆಸ್ಟ್ ನ ಕೊಡಿದ್ರೆ ನೀವು ಯಾವ ಒಂದು ಹುದ್ದೆಗೆ ಅಪ್ಲೈ ಮಾಡಿರ್ತೀರಿ ಆ ಒಂದು ಹುದ್ದೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಯಾವ ಒಂದು ಇಲಾಖೆಯಲ್ಲಿ ಅಪ್ಲೈ ಮಾಡಿರ್ತೀರಿ ಆ ಒಂದು ಇಲಾಖೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಕಿಲ್ ಟೆಸ್ಟ್. ಇನ್ನ ಪಾರ್ಟ್ ಬಿ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲೂ ಕೂಡ ಸ್ಕಿಲ್ ಟೆಸ್ಟ್ ಬಗ್ಗೆ ಕೊಡಿದ್ರೆ ಇಲ್ಲಿ ಕೂಡ ಡಾಟಾ ಎಂಟ್ರಿ ಆಪರೇಟರ್ ಆ ಒಂದು ಪೋಸ್ಟ್ ನೇಮ್ ಅನ್ನ ಕೊಡಿದ್ರೆ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಕೆಳಗಡೆ ಕೊಡಿದ್ರೆ ಅಂದ್ರೆ ಇಲ್ಲಿ ಕೂಡ ಸೇಮ್ ಕೊಡಿದ್ರೆ ಇಲ್ಲಿ ಟೋಟಲ್ ಆಗಿ 2 ಡಿಪಾರ್ಟ್ಮೆಂಟ್ ಗಳಲ್ಲಿ ಹುದ್ದೆಗಳು ಖಾಲಿವೆ. ಒಂದು ಡಿಪಾರ್ಟ್ಮೆಂಟ್ ನೇಮ್ ಕೂಡ ನಿಮಗೆ ಮುಂದೆ ಅವರಿಗೆ ತಿಳಿಸಿಕೊಡ್ತೀನಿ ನಿಮಗೆ ಗೊತ್ತಿಲ್ಲದಲ್ಲಿ. ಇನ್ನ ನೋಟಿಫಿಕೇಶನ್ ಕೂಡ ನಾನು ಹೇಳಿದೀನಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹುದ್ದೆಗಳು ಖಾಲಿವೆ ಅಂತ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇನ್ನ ಈ ಒಂದು ಸ್ಕಿಲ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ 15 ನಿಮಿಷ ಟೈಮಿಂಗ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಇಲ್ಲಿ ಚೆಕ್ ಮಾಡ್ಕೋಬೇಕು. ಇನ್ನ ಅದು ಸೆಕ್ಷನ್ 3 ಅಲ್ಲಿ ಇಷ್ಟು ಮಾಹಿತಿ ಕೊಡಿದ್ರೆ ಇನ್ನು ಪಾರ್ಟ್ ಸಿ ಅನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಟೈಪಿಂಗ್ ಟೆಸ್ಟ್ ಫಾರ್ LDC ಅಥವಾ JSC ಅಂತ ಕೊಡಿದ್ರೆ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ನಿಮಗೆ ಗೊತ್ತಿರಬಹುದು. ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಟೈಪಿಂಗ್ ಟೆಸ್ಟ್ ಟೈಮಿಂಗ್ ಬಂದ್ಬಿಟ್ಟು 10 ನಿಮಿಷದಲ್ಲಿ ಒಂದು ಟೈಪಿಂಗ್ ಟೆಸ್ಟ್ ನೀವು ಇಲ್ಲಿ ಮಾಡಬೇಕಾಗುತ್ತೆ ಅಥವಾ ಒಂದು ಸ್ಕಿಲ್ ಟೆಸ್ಟ್ ಇಲ್ಲಿ ನೀವು ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಯಾವ ರೀತಿ ಒಂದು ಆಯ್ಕೆ ವಿಧಾನ ಕೊಡಿದ್ರೆ ಅಂತ ನಿಮಗೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಇಲ್ಲಿ 2ನೇ ಹಂತದಲ್ಲಿ ಅಂದ್ರೆ ಟೈರ್ 2 ಅಲ್ಲಿ ಇಷ್ಟು ಆಯ್ಕೆ ವಿಧಾನ ಇಲ್ಲಿ ಇರತಕ್ಕಂಥದ್ದು. ಅಂದ್ರೆ ಟೈರ್ ಫಸ್ಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ 2ನೇ ಹಂತದಲ್ಲಿ ಅಂದ್ರೆ ಟೈರ್ 2 ಅಲ್ಲಿ ಇಷ್ಟೆಲ್ಲಾ ಆಯ್ಕೆ ವಿಧಾನಗಳ ಇರ್ತಾವ. ಅಂದ್ರೆ ಇಲ್ಲಿ ಕೂಡ ಸೇಮ್ ಪ್ರೊಸೆಸ್ ಎಕ್ಸಾಮ್ ಇರುತ್ತೆ, ಜೊತೆಗೆ ಸ್ಕಿಲ್ ಟೆಸ್ಟ್ ಕೂಡ ಇಲ್ಲಿ ಇರತಕ್ಕಂಥದ್ದು. ಅಲ್ಲಿ ಮೇಲ್ಗಡೆ 4 ಪಾಠಗಳನ್ನ ಮಾಡಿದ್ರು ಎಕ್ಸಾಮ್ದು, ಇಲ್ಲಿ ಕೆಳಗಡೆ 5 ಪಾಠಗಳನ್ನ ಮಾಡಿದ್ರೆ ಎಕ್ಸ್ಟ್ರಾ ಪಾಠ ಬಂದ್ಬಿಟ್ಟು ಕಂಪ್ಯೂಟರ್ ಬಗ್ಗೆ ಇಲ್ಲಿ ಒಂದು ಸಬ್ಜೆಕ್ಟ್ ನ ಯಾಡ್ ಮಾಡಿರ್ತಕ್ಕಂಥದ್ದು. ಇನ್ನ ಇದಕ್ಕೂ ಮುಂಚೆ ಇಲ್ಲಿ ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಇತ್ತು. ಇನ್ನ ಇಲ್ಲಿ ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅಂತ ಅವರು ಇಲ್ಲಿ ಡಿವೈಡ್ ಮಾಡಿ ಅವರು ಕೊಟ್ಟಿರ್ತಕ್ಕಂಥದ್ದು. ಕರೆಕ್ಟ್ ಆಗಿ ಯಾವ ರೀತಿ ಡಿಫರೆನ್ಸ್ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಂದು ಎಕ್ಸಾಮ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕು. ಇನ್ನ ಇದಾದ್ಮೇಲೆ ಇನ್ನಷ್ಟು ಇವರಿಗೆ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಕೆಳಗಡೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ. ಇನ್ನ ಇಲ್ಲಿ ಸ್ಕಿಲ್ ಟೆಸ್ಟ್ ಫಾರ್ ಡಾಟಾ ಎಂಟ್ರಿ ಆಪರೇಟರ್ ಅಂದ್ರೆ ಒಂದು ಸ್ಕಿಲ್ ಟೆಸ್ಟ್ ಯಾವ ರೀತಿ ಇರ್ಬೇಕಂತ ಇಲ್ಲಿ ಕೆಳಗಡೆ ಕೊಡಿದ್ರೆ ಒಂದು ಪೋಸ್ಟ್ ನ ಆಧಾರದ ಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಅವರು ಒಂದು ಪೋಸ್ಟ್ ನ ಕೊಡಿದ್ರೆ ಡೈರೆಕ್ಟ್ ಆಗಿ ನೋಡ್ಕೋಬಹುದು. ಇಲ್ಲಿ
ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದವರಿಗೆ ಇಲ್ಲಿ ಯಾವ ರೀತಿ ಒಂದು ಸ್ಕಿಲ್ ಟೆಸ್ಟ್ ಇರ್ತಂದ್ರ ಇಲ್ಲಿ ನೋಡಿದ್ರೆ ಸ್ಪೀಡ್ ಆಪ್ 15,000 ಕೀ ಡಿಪ್ರೆಷನ್ ಪರ್ ಅವರ್ ಅಂದ್ರೆ ಇಲ್ಲಿ ಕೀ ಡಿಪ್ರೆಷನ್ ಮಾಡಬೇಕಾಗುತ್ತೆ 15,000 ಕೀ ಡಿಪ್ರೆಷನ್ ಅನ್ನು ಇಲ್ಲಿ 1 ಅವರ್ ಅಲ್ಲಿ ಮಾಡಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಎರಡನೇದಾಗಿ ಪಾರ್ಟ್ ಬಿ ಇಲ್ಲಿ ಕೂಡ ಕೊಡಿದ್ರೆ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಸ್ಕಿಲ್ ಟೆಸ್ಟ್ ಇರ್ತಂದ್ರ ಇಲ್ಲಿ ಕೂಡ ಸಪರೇಟ್ ಆಗಿ ಕೊಡಿದ್ರೆ ಡಾಟಾ ಎಂಟ್ರಿ ಸ್ಪೀಡ್ ಆಪ್ 8,000 ಕೀ ಡಿಪ್ರೆಷನ್ ಪರ್ ಅವರ್ ಅಂತ ಕೊಡಿದ್ರೆ ಇಲ್ಲಿ 8,000 ಕೀ ಡಿಪ್ರೆಷನ್ ಕೂಡ ಮಾಡಬೇಕಾಗುತ್ತೆ 1 ಗಂಟೆಯಲ್ಲಿ. ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇದು ಡಿಪಾರ್ಟ್ಮೆಂಟ್ ಗಳನ್ನ ಸಪರೇಟ್ ಆಗಿ 2 ಡಿಪಾರ್ಟ್ಮೆಂಟ್ ಗಳಿವೆ. ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ನಿಮಗೆ ಮುಂದೆವರೆಗೆ ತಿಳಿಸಿಕೊಡ್ತೀನಿ. ಇನ್ನ ಇದಾದ್ಮೇಲೆ ಮೂರದಾಗಿ LDC ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಕೊಂಡು ಈಗ ಇಲ್ಲಿ ನೋಡಿದ್ವಿ ಇಲ್ಲಿ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇಲ್ಲಿ ಯಾವ ರೀತಿ ಟೈಪಿಂಗ್ ಟೆಸ್ಟ್ ಇರ್ತಂದ್ರೆ ನೀವು ಇಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ಟೈಪ್ ಅನ್ನ ಮಾಡಬಹುದು, ಹಿಂದಿಯಲ್ಲಾದ್ರೂ ಮಾಡಬಹುದು. ಇಲ್ಲಿ ಯಾವ ರೀತಿ ಇರ್ತಂದ್ರೆ ಇಲ್ಲಿ ನೀವೇನಾದ್ರೂ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತಾ ಇದ್ರೆ 1 ನಿಮಿಷಕ್ಕೆ ನೀವು ಇಲ್ಲಿ 35 ಪದಗಳಂತೆ ಟೈಪ್ ಮಾಡಕೋಬೇಕು. ಇನ್ನು ನೀವೇನಾದ್ರೂ ಹಿಂದಿಯಲ್ಲಿ ಟೈಪ್ ಮಾಡ್ತಾ ಇದ್ರೆ 1 ನಿಮಿಷಕ್ಕೆ ನೀವು ಇಲ್ಲಿ 30 ಪದಗಳಂತೆ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಯಾರೆಲ್ಲ LDC ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿರ್ತೀರಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಕಿಲ್ ಟೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರು ಕೂಡ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಕಿಲ್ ಟೆಸ್ಟ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತಾರಲ್ಲ ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇನ್ನು ನಿಮಗೆ ಇನ್ನೂ ಹೆಚ್ಚಿನದಾಗಿ ಸಿಲೆಬಸ್ ಬೇಕಿತ್ತಂದ್ರೆ ಇಲ್ಲಿ ಟೈರ್ ಫಸ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿಲೆಬಸ್ ಇದೆ ಅಂತ ಅಲ್ಲಿ ಕೆಳಗಡೆ ಅವರು ಕೊಡಿದ್ರೆ ಇಲ್ಲಿ ಟೈರ್ ಫಸ್ಟ್ ಗೆ ಸಂಬಂಧಪಟ್ಟಂತ ಸಿಲೆಬಸ್ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೋಬಹುದು. ಇನ್ನು ಟೈರ್ 2 ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿಲೆಬಸ್ ಇದೆ ಅಂತ ಕೂಡ ಕೊಡಿದ್ರೆ ಇಲ್ಲಿ ಕೂಡ ನೀವು ಟೈರ್ 2 ಗೆ ಸಂಬಂಧಪಟ್ಟಂತ ಸಿಲೆಬಸ್ ಯಾವ ರೀತಿ ಇದೆ ಅಂತ ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ನ ಸ್ಕಿಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಇವರಿಗೆ ತಿಳಿಸಿಕೊಡ್ತೀನಿ. ಇಷ್ಟು ಆಯ್ಕೆ ವಿಧಾನ ಇರುತ್ತೆ ಈ ಒಂದು CHSF ಸಂಬಂಧಪಟ್ಟಂತೆ. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತಾರಲ್ಲ ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಕಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 3,712 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿವೆ. ಇನ್ನ PUC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ನೋಡಿ ನೀವು ಇಲ್ಲಿ ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬೇಕು. ಇಲ್ಲಿ ಅವರು ಕ್ವಾಲಿಫಿಕೇಶನ್ ಕೊಟ್ಟಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅನ್ನ ಕೊಡಿದ್ರೆ ಯಾವ ರೀತಿ ಒಂದು ಡಿಪಾರ್ಟ್ಮೆಂಟ್ ನ ಕೊಟ್ಟಿದಾರೆ ಅಂದ್ರೆ ಇಲ್ಲಿ ಸೈನ್ಸ್ ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು ಇದಕ್ಕೂ ಮುಂಚೆ ನಿಮ್ಗೆ ಹೇಳಿದ್ದೆ ಅಲ್ಲಿ 2 ಡಿಪಾರ್ಟ್ಮೆಂಟ್ ಗಳನ್ನ ಕೊಟ್ಟಿದ್ರೆ ಅಂತ. ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಏನು ಕೊಟ್ಟಿದಾರಲ್ಲ ಒಂದು ಸ್ಕಿಲ್ ಟೆಸ್ಟ್ ಅವರು ಅಥವಾ ಒಂದು ಎಕ್ಸಾಮ್ ಅನ್ನ ಅವರು ಇಲ್ಲಿ ಸೈನ್ಸ್ ಸ್ಟ್ರೀಮ್ ಒಂದಿಗೆ ಯಾರೆಲ್ಲ ಪಾಸ್ ಆಗಿರ್ತಾರಲ್ಲ PUC ಅಲ್ಲಿ ಅವರಿಗೆ ಆದ ಫಸ್ಟ್ ಕಾಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲೈನ್ ಅಪ್ಲೈ ಆಗುತ್ತೆ. ಇನ್ನ ಸೆಕೆಂಡ್ ಲೈನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲೈನ್ ಬಂದ್ಬಿಟ್ಟು ನಾರ್ಮಲ್ ಆಗಿ PUC ಯಾರೆಲ್ಲ ಪಾಸ್ ಆಗಿರ್ತಾರ ಆರ್ಟ್ಸ್ ಮತ್ತೆ ಕಾಮರ್ಸ್ ಮೂಲಕ ಅದು ಸೆಕೆಂಡ್ ಲೈನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕಿಲ್ ಟೆಸ್ಟ್ ಅವರಿಗೆ ಅಪ್ಲೈ ಆಗುತ್ತೆ. ಸರಿಯಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಚೆಕ್ ಮಾಡ್ಕೋ. ಇಲ್ಲಿ 12th ಸ್ಟ್ಯಾಂಡರ್ಡ್ ಪಾಸ್ ವಿತ್ ಅಥವಾ ಇನ್ ಸೈನ್ಸ್ ಸ್ಟ್ರೀಮ್ ಅಂತ ಕೊಡಿದ್ರೆ ಅಂದ್ರೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿರ್ತೀರಿ ನಿಮ್ಗೆ ಇಲ್ಲಿ ಸ್ಕಿಲ್ ಟೆಸ್ಟ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಮತ್ತೊಂದ್ಸರಿ ಹೇಳ್ತೀನಿ. ಇನ್ನ ಇಲ್ಲಿ ನಾರ್ಮಲ್ ಆಗಿ PUC ಯಾರೆಲ್ಲ ಪಾಸ್ ಆಗಿರ್ತಾರ ಅಂದ್ರೆ ಆರ್ಟ್ಸ್ ಕಾಮರ್ಸ್ ತಗೊಂಡು ಪಾಸ್ ಆಗಿರ್ತಾರಲ್ಲ ಅವ್ರಿಗೆ ಇಲ್ಲಿ ಯಾವ ರೀತಿ ಸ್ಕಿಲ್ ಟೆಸ್ಟ್ ಇರ್ತಂದ್ರೆ ಈಗ ಮತ್ತೊಂದ್ಸರಿ ನಿಮ್ಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ ಯಾವ ರೀತಿ ಒಂದು ಸ್ಕಿಲ್ ಟೆಸ್ಟ್ ಇರ್ತಂತ. ನಿಮ್ಗೆ ಈಗಲೇ ಒಂದು ಎಕ್ಸಾಮಿನೇಷನ್ ಬಗ್ಗೆ ಗೊತ್ತಾಗಿದೆ. ಇನ್ನ ಒಂದು ಸ್ಕಿಲ್ ಟೆಸ್ಟ್ ಬಗ್ಗೆ ಡೌಟ್ ಇದೆ, ಒಂದು ಸ್ಕಿಲ್ ಟೆಸ್ಟ್ ಬಗ್ಗೆ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಮೊದಲೇ ನೋಡ್ಕೊಂಡು ಇಲ್ಲಿ ಮೇಲ್ಗಡೆ ಕೊಟ್ಟಿದಾರಲ್ಲ ಇದು ಸೈನ್ಸ್ ಸ್ಟ್ರೀಮ್ ಒಂದಿಗೆ ಯಾರೆಲ್ಲ ಪಾಸ್ ಆಗಿರ್ತಾರ ಇದು ಅವರಿಗೆ ಅಪ್ಲೈ ಆಗುತ್ತೆ. ಇನ್ನ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಯಾವ ರೀತಿ ಒಂದು ಸ್ಕಿಲ್ ಟೆಸ್ಟ್ ಇತ್ತು ಅದ್ರ ಬಗ್ಗೆ ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನ ಇಲ್ಲಿ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂದ್ರೆ ಪಾರ್ಟ್ ಬಿ ಅಲ್ಲಿ ಕೊಡ್ತಾರಲ್ಲ ಇಲ್ಲಿ ನಾರ್ಮಲ್ ಆಗಿ ಅಂದ್ರೆ ಆರ್ಟ್ಸ್ ಕಾಮರ್ಸ್ ಮೂಲಕ ಯಾರೆಲ್ಲ PUC ಪಾಸ್ ಆಗಿರ್ತಾರ ಅವರಿಗೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸ್ಕಿಲ್ ಟೆಸ್ಟ್ ಅಪ್ಲೈ ಆಗುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ನಮಗೆ ಇನ್ನಷ್ಟು ಇವರಿಗೆ ಬೇಕಿತ್ತಂದ್ರೆ ಇಲ್ಲಿ ಕೆಳಗಡೆ ಕೂಡ ಅವರು ಕೊಡಿದ್ರೆ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಅಲ್ಲಿ ಅಂದ್ರೆ ಸೈನ್ಸ್ ಸ್ಟ್ರೀಮ್ ಒಂದಿಗೆ ಯಾರೆಲ್ಲ ಪಾಸ್ ಆಗಿರ್ತಾರಲ್ಲ PUC ಅನ್ನ ಇದು ಮೇಲ್ಗಡೆದವರಿಗೆ ಅಪ್ಲೈ ಆಗುತ್ತೆ. ಇನ್ನು ನಾರ್ಮಲ್ ಆಗಿ ಆರ್ಟ್ಸ್ ಕಾಮರ್ಸ್ ಅನ್ನ ತಗೊಂಡು ಪಾಸ್ ಆಗಿರ್ತಕ್ಕಂಥವ್ರಿಗೆ ಇಲ್ಲಿ ಕೆಳಗಡೆ ಸ್ಕಿಲ್ ಟೆಸ್ಟ್ ಅಪ್ಲೈ ಆಗುತ್ತೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನೊಂದು ನೋಟಿಫಿಕೇಶನ್ ಕೂಡ ವಾಪಸ್ಸಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇನ್ನಷ್ಟು ಇವರಿಗೆ ತಿಳ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಇನ್ನೂ ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ಲ ಅಂದ್ರೆ ಬೇಗನೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ. ಇಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 7/5/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದೇ ರೀತಿ ಒಂದು ಮಾಹಿತಿ ತಮ್ಮ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ಬಗ್ಗೆ ಗೊತ್ತಾಗಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.